ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನ ದಿನ ಭವಿಷ್ಯದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 7/1/2024 ಈ ದಿನದ ದ್ವಾದಶ ರಾಶಿಯ ಮಾರ್ಗದರ್ಶನ ಯಾವ ನೆಲೆಯಲ್ಲಿ ಇದೆ ಅನ್ನೋದರ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಒಂದಷ್ಟು ವ್ಯಯದ ಯೋಗ ಫಲಗಳು ಅಂತ ಹೇಳ್ಬೋದು, ನಷ್ಟ ಫಲ ಅಂತ ಹೇಳ್ಬೋದು. ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ಸಮಾಧಾನ ಮತ್ತು ತೃಪ್ತಿ, ಅಭಿವೃದ್ಧಿಯ ಫಲದ ನಿರೀಕ್ಷೆಯನ್ನು ಕೂಡ ಮಾಡಬಹುದಾದಂತಹ ಗ್ರಹ ಫಲಗಳು ಕಂಡು ಬರ್ತಾ ಇದೆ. ಆರ್ಥಿಕತೆಯಲ್ಲಿ ತೊಂದರೆಗಳಿರೋದಿಲ್ಲ ಅಂತಂದರೆ ಆರ್ಥಿಕತೆಯ ಒಳಹರಿವು ಒಂದು ಹಂತದ ಸಮಾಧಾನ ಕೊಡುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಸೊ ಯಾವುದೇ ರೀತಿಯ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ರಕ್ತದೊತ್ತಡ ಮತ್ತು ಹೃದಯದೊತ್ತಡ, ದೊಡ್ಡ ಗಂಭೀರವಾದ ಚಿಂತನೆ ಮಾಡುವ ಅವಶ್ಯಕತೆ ಇಲ್ಲ. ಸಹಜವಾಗಿಯೇ ದೈಹಿಕವಾದಂತಹ ಒಂದಷ್ಟು ವ್ಯತ್ಯಾಸಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಅಂತಲ್ಲ, ಎಲ್ಲರ ಪಾಲಿಗೂ ಇರ್ತದೆ. ಅದರಲ್ಲಿ ನಿಮ್ಮ ಪಾಲಿಗೆ ಇವತ್ತು ಈ ವಿಷಯದಲ್ಲಿ ಇರುವಂಥದ್ದು. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗ್ತದೆ. ಮತ್ತು ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂಥ ಗ್ರಹ ಭಾಗ್ಯಭಾವದಲ್ಲಿರುವುದರಿಂದ ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ, ಒಳ್ಳೆಯ ಫಲಗಳ ನಿರೀಕ್ಷೆಯನ್ನು ಮಾಡಬಹುದಾದಂತಹ ಗ್ರಹ ಫಲಗಳು ಗೋಚರವಾಗುತ್ತಾ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಅಂತಲೇ ಚಿಂತನೆ ಮಾಡಬಹುದಾಗಿದೆ. ಸೊ ತಾವುಗಳು ಯಾವ ರೀತಿಯ ಪರಿಹಾರವನ್ನು ಕೈಗೊಳ್ಳಬೇಕು ಅಂತಂದರೆ, ಸುಬ್ರಹ್ಮಣ್ಯ ದೇವರ ಸಹಸ್ರನಾಮವನ್ನು ಓದುವಂಥದ್ದು, ಸುಬ್ರಹ್ಮಣ್ಯ ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡುವಂಥದ್ದು, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ, ರಾಶ್ಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂಥವನು ಸಪ್ತಮ ಭಾವದಲ್ಲಿ ಇರುವಂಥದ್ದು. ಇದರಿಂದ ಒಂದು ರೀತಿಯಲ್ಲಿ ಕರ್ಮಕ್ಷೇತ್ರದಲ್ಲಿ ಒಳ್ಳೆಯ ಫಲವನ್ನು ಕಾಣಬಹುದಾದಂತಹ ಒಂದು ಫಲಗಳು ಅನುಭವಕ್ಕೆ ಬರಲಿಕ್ಕುಂಟು. ಆರ್ಥಿಕತೆಯಲ್ಲಿಯೂ ಕೂಡ ಹಾಗೆ ಸಂಪತ್ತಿನ ಭಾವಪತಿಯಾದಂತಹ ಗ್ರಹ ಸಪ್ತಮದಲ್ಲಿ ಉದಯವನ್ನು ಕೊಟ್ಟದ್ರಿಂದ ಆರ್ಥಿಕತೆಯಲ್ಲಿಯೂ ಕೂಡ ಒಂದು ಹಂತದ ಶುಭ ಫಲಗಳೇ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ, ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದಿರ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಸಹಜವಾಗಿ ವೃಷಭ ರಾಶಿಯವರು ರಾಶ್ಯಾಧಿಪತಿ ಶುಕ್ರನಾದದ್ರಿಂದ ಒಂದಷ್ಟು ಕಲಾತ್ಮಕವಾದಂತಹ ಕ್ಷೇತ್ರದಲ್ಲಿ ವೃತ್ತಿಯನ್ನು ಮಾಡುವಂಥದ್ದು, ಸಾಹಿತ್ಯದ ಕ್ಷೇತ್ರದಲ್ಲಿ ವೃತ್ತಿಯನ್ನು ಮಾಡುವುದು, ಕ್ರೀಡೆಯ ಕ್ಷೇತ್ರದಲ್ಲಿ ವೃತ್ತಿಯನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ಸಹಜವಾಗಿಯೇ ರಾಶಿಯ ಗುಣದಲ್ಲಿರ್ತದೆ. ಸೊ ಅಂಥವರಿಗೆ ಪುರಸ್ಕಾರಾದಿ ಫಲಗಳು ಕೂಡ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಮಕ್ಕಳಿಂದ ಸ್ವಲ್ಪ ಸಮಾಧಾನ ಇಲ್ಲದೇ ಇರುವಂಥದ್ದು, ಮಕ್ಕಳಿಂದ ಎಲ್ಲೋ ತೃಪ್ತಿಗೆ ಭಂಗ ಆಗಬಹುದಾದಂಥ ಒಂದಷ್ಟು ಬಿಹೇವಿಯರ್ ಅವರಿಂದ ನೀವು ಕಾಣಬಹುದಾದಂತಹ ಪರಿಸ್ಥಿತಿ ಇರ್ತದೆ. ಸೊ ನರಕ್ಕೆ ಸಂಬಂಧಪಟ್ಟ ಹಾಗೆ, ಎಲುಬುಗಳಿಗೆ ಸಂಬಂಧಪಟ್ಟ ಹಾಗೆ ನೋವಿನ ಪ್ರಸಂಗಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ ಉಂಟು. ಸೊ ತಾವುಗಳು ಲಲಿತಾ ಸಹಸ್ರನಾಮ, ಆದಿತ್ಯ ಹೃದಯ ಇದನ್ನು ಪಠನ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಹಂತದ ತೃಪ್ತಿಯ ಫಲಗಳು, ಆದರೆ ವೃತ್ತಿಯ ಪರಿಸರ ಹೇಳುವಂಥದ್ದು ನಿಮಗೆ ಪೂರಕ ಇಲ್ಲದೇ ಇರುವಂಥದ್ದು. ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿ ಷಷ್ಠಭಾವದಲ್ಲಿ ಉದಯ ಅಂತಂದರೆ ಕೌಟುಂಬಿಕವಾದ ಜೀವನದಲ್ಲಿಯೂ ಇಲ್ಲಿಯೋ ಒಂದು ಸಣ್ಣ ಪುಟ್ಟ ಕಸಿವಿಸಿಯ ವಾತಾವರಣ ಹೇಳುವಂಥದ್ದು ಖಂಡಿತ ಸಾಧ್ಯವಾಗುತ್ತದೆ. ತೃತೀಯಾಧಿಪತಿ ಸಪ್ತಮದಲ್ಲಿ, ದಾಂಪತ್ಯದಲ್ಲಿ ಒಂದು ಹಂತದಲ್ಲಿ ಸಮಾಧಾನದ ಫಲ ಅಂತ ಹೇಳಬಹುದು. ಆರ್ಥಿಕವಾಗಿ ಆದಾಯ ಚೆನ್ನಾಗಿ ಇರುವಂತಹ ದಿನವಾಗಿ ಕಂಡು ಬರ್ತಾ ಇದೆ. ಬುದ್ಧಿಯಿಂದ ವ್ಯವಹರಿಸುವಂಥದ್ದು ಅತ್ಯಂತ ಅವಶ್ಯಕ. ಅಂತಂದರೆ ಬುದ್ಧಿಯಿಂದ ಅಂತ ಹೇಳಿದರೆ ಬುದ್ಧಿ ಇಲ್ಲದೆ ಎಲ್ಲರೂ ಮಾಡ್ತಾರೆ ಅನ್ನೋದಲ್ಲ, ವಿಮರ್ಶೆಗೆ ಒಳಪಡಿಸಬೇಕು ಅಂತ. ಒಂದು ವಿಷಯ ಬಂದಾಗ ಅದನ್ನು ತರ್ಕ ಮಾಡಿ, ವಿಮರ್ಶೆ ಮಾಡಿ ಆಮೇಲೆ ಅದರ ತೀರ್ಮಾನವನ್ನು ಮಾಡುವಂಥದ್ದು ಬಹಳ ಸೂಕ್ತ ಅನ್ನುವ ನೆಲೆಯಲ್ಲಿ ಬುದ್ಧಿಯಿಂದ ವ್ಯವಹರಿಸಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೇನೆ. ಸೊ ಜೊತೆಯಲ್ಲಿ ತಾವುಗಳು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ, ರಾಶ್ಯಾಧಿಪತಿ ಗ್ರಹ ಚತುರ್ಥ ಭಾವದಲ್ಲಿ, ಅಷ್ಟಮದಲ್ಲಿ ಶನಿಯ ಉದಯ, ಸಾಮಾಜಿಕವಾದಂಥ ಬದುಕಿನಲ್ಲಿ ಒಂದಷ್ಟು ಅಪಕೀರ್ತಿಗೆ ಅವಕಾಶ ಆಗಬಹುದಾದಂತಹ ಸನ್ನಿವೇಶಗಳು ನಿಮ್ಮ ಮುಂದೆ ಬರ್ತದೆ. ಮಾನಸಿಕವಾಗಿ ಗೊಂದಲಗಳು, ಖಿನ್ನತೆಗಳು, ಪ್ರಶ್ನಾರ್ಥಕ ಚಿಹ್ನೆಗಳು ಮನಸ್ಸಿನಲ್ಲಿ ಉದ್ಭವಿಸುವಂತಹ ಸಾಧ್ಯತೆ.
ವೃತ್ತಿಯಲ್ಲಿ ಒಳ್ಳೆಯ ಅನುಭವದ ಫಲಗಳೇ ಇರ್ತದೆ, ಆರ್ಥಿಕತೆಯಲ್ಲಿಯೂ ಕೂಡ ಒಳ್ಳೆಯ ಅನುಭವದ ಫಲಗಳೇ ಇರ್ತದೆ. ಆದರೆ ನಿಮಗೆ ಬೇಕಾದಷ್ಟು ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸ್ಥಿತಿಯ ಫಲಗಳುಂಟು. ಜೊತೆಯಲ್ಲಿ ಮಾನಸಿಕ ಅನಾರೋಗ್ಯ, ನೆಮ್ಮದಿಗೆ ಭಂಗ ಆಗುವಂತಹ ಒಂದಷ್ಟು ಸನ್ನಿವೇಶಗಳು ನಿಮ್ಮ ಪರಿಸರದಲ್ಲಿರ್ತದೆ. ನಿದ್ರೆ ಬರುವುದಿಲ್ಲ, ಹ್ಯಾಪಿನೆಸ್ ಇರೋದಿಲ್ಲ, ಅಂತಹ ಒಂದು ಸನ್ನಿವೇಶ. ದಾಂಪತ್ಯ ಸೌಖ್ಯ ಉಂಟು. ಸೊ ತಾವುಗಳು ಶಿವದೇವರ ಸಹಸ್ರನಾಮವನ್ನು ಓದಬೇಕು. ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥವನು ಪಂಚಮದಲ್ಲಿ ಉದಯಗೊಟ್ಟಂತಹ ಫಲ. ಕರ್ಮಕ್ಷೇತ್ರ ಉತ್ತಮ ಫಲದಾಯಕವಾದಂಥದ್ದಿರ್ತದೆ, ಆರ್ಥಿಕ ಕ್ಷೇತ್ರ ಉತ್ತಮ ಫಲದಾಯಕವಾದದ್ದಾಗಿರ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ, ಇದಕ್ಕೂ ಕೂಡ ಒಂದು ಸ್ಪಂದನೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಹೃದಯದೊತ್ತಡ, ರಕ್ತದೊತ್ತಡದಂತಹ ಆರೋಗ್ಯದ ಅಶುಭ ಫಲಗಳು ನಿಮ್ಮನ್ನು ಬಾಧಿಸುವ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ದ್ವಿತೀಯ ಭಾವಪತಿ, ಲಾಭಭಾವಪತಿ ಚತುರ್ಥ ಭಾವದಲ್ಲಿ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು. ತಾವುಗಳು ಕೂಡ ಹಾಗೆ ರುದ್ರಾಭಿಷೇಕ ಸೇವೆ, ವೃದ್ಧನಿಗೆ ರುದ್ರ ಪಠನದ ಮೂಲಕ ಅರ್ಚನೆಯನ್ನು, ಭಸ್ಮಾರ್ಚನೆಯನ್ನು, ಅಭಿಷೇಕವನ್ನು ಮಾಡಿಸುವಂಥದ್ದು, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಉಂಟು. ಇನ್ನು ಕನ್ಯಾ ರಾಶಿ, ಕರ್ಮಪತಿ, ರಾಶಿಯ ಪತಿ ತೃತೀಯ ಭಾವದಲ್ಲಿ ಉದಯ ಕೊಟ್ಟಂಥದ್ದು. ಕರ್ಮಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ಇರುವುದಿಲ್ಲ. ಒಂದು ಹಂತದ ಸಮಾಧಾನದ ಫಲಗಳು ಹೇಳ್ಬೋದು. ಹೊಸ ಥರದ ಚಿಂತನೆ, ಉದ್ಯಮದಲ್ಲಿ ಅಪ್ಡೇಟ್ ವರ್ಷನ್ಗೆ ಹೋಗುವಂಥದ್ದು, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದು ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಪೂರಕ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕಿಲ್ಲ. ದಾಂಪತ್ಯದಲ್ಲಿಯೂ ಸಣ್ಣ ಪುಟ್ಟ ಕಸಿವಿಸಿ ಕಿರಿಕಿರಿ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ವ್ಯಯಾಧಿಪತಿ ಚತುರ್ಥ ಭಾವದಲ್ಲಿ, ಚಂದ್ರನ ಸ್ಥಿತಿ ದ್ವಿತೀಯ ಭಾವದಲ್ಲಿ, ರಾಶಿಯಲ್ಲಿ ಮಾಂದಿಯ ಉದಯ. ಮಾನಸಿಕವಾಗಿ ಒಂದಷ್ಟು ಕ್ಲಾರಿಟಿ ಇಲ್ಲದೆ ಇರುವಂತಹ ಒಂದಷ್ಟು ಥಾಟ್ ಪ್ರೋಸೆಸ್ಸು, ಯಾವುದಕ್ಕೂ ತಾರ್ಕಿಕ ಅಂತ್ಯ ಇರುವುದಿಲ್ಲ. ಅಂತಹ ಒಂದಷ್ಟು ವಿಷಯಗಳು ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತದೆ. ಅಲ್ಲಿ ಅದು ನಿಂತು ಹೋಗುವಂತಹ ಒಂದಷ್ಟು ಸನ್ನಿವೇಶಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ತಾಯಿಯ ಶ್ರೀರಕ್ಷೆ ತುಂಬ ಅವಶ್ಯಕ. ಅಂತಹ ಒಂದು ಶ್ರೀರಕ್ಷೆ ನಿಮ್ಮ ಪಾಲಿಗೆ ಇದೆ. ಸೊ ತಾವುಗಳು ಜೊತೆಯಲ್ಲಿಯೇ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಒಂದು ಹಂತದ ತೃಪ್ತಿದಾಯಕ, ಆರ್ಥಿಕತೆಯ ವಿಷಯ ಒಂದು ಹಂತದ ತೃಪ್ತಿದಾಯಕವಾದಂತಹ ಫಲಗಳು. ಸಾಮಾಜಿಕವಾದಂಥ ಬದುಕಿನಲ್ಲಿ ಒಂದಷ್ಟು ಟೀಕೆಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಮಂಗಳ ಕಾರ್ಯ ಮತ್ತು ಹೊಸ ಥರದ ಚಿಂತನೆಗಳಿಗೆ ಪೂರಕವಾದಂತಹ ಫಲಗಳುಂಟು. ಸೊ ಹಾಗಾಗಿ ಚಿಂತೆ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಮಾನಸಿಕವಾಗಿ ಒಂದಷ್ಟು ಕ್ಲಾರಿಟಿ ಇಲ್ಲದೆ ಇರುವಂತಹ ಒಂದು ಮನಸ್ಥಿತಿ ಇರ್ತದೆ. ಈ ಹೇಗೆ, ಏನು, ಎಂತ, ಎತ್ತ, ಒಂದಷ್ಟು ಗೊಂದಲಗಳು, ಪ್ರಶ್ನಾರ್ಥಕ ಚಿಹ್ನೆಗಳು ಮನಸ್ಸಿನಲ್ಲಿ ಮೂಡುತ್ತದೆ ಯಾವುದೇ ವಿಷಯಗಳು ಬಂದಾಗಲೂ ಕೂಡ. ಸೊ ಅದರ ಬಗ್ಗೆ ಸ್ವಲ್ಪ ವಿಮರ್ಶೆಗೆ ಒಳಪಡಿಸಿ ಅದನ್ನು ತೀರ್ಮಾನಕ್ಕೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ. ಅದರಿಂದ ನಿಮಗೆ ಶುಭ ಅನುಭವಗಳು ಖಂಡಿತ ಸಾಧ್ಯ ಆಗುತ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿ ಕೃಷಿ ಮಾಡುವವರಿಗೂ ಕೂಡ ಶುಭ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು. ಸೊ ತಾವುಗಳು ಕೂಡ ಹಾಗೆ ಲಲಿತಾ ಸಹಸ್ರನಾಮವನ್ನು, ಆದಿತ್ಯ ಹೃದಯವನ್ನು ಪಠನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ಸಮಾಧಾನ, ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ. ದಾಂಪತ್ಯದಲ್ಲಿ ನಿಮ್ಮ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಯಾವುದಕ್ಕೂ ಕೂಡ ಆಸ್ಪದಗಳಿರುವುದಿಲ್ಲ. ಕಾನೂನಾತ್ಮಕವಾದಂತಹ ಒಂದಷ್ಟು ತೊಡಕುಗಳು ನಿಮ್ಮ ತೀರ್ಮಾನಗಳಿಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅದನ್ನು ತೆಗೆದುಕೊಳ್ಳುವ ಸಂಭವನೀಯವಾದಂತಹ ಫಲಗಳುಂಟು. ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ದೇವರ ಸಹಸ್ರನಾಮ ಪಠನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರಾಶಿ, ಕರ್ಮಕ್ಷೇತ್ರದಲ್ಲಿ ಕರ್ಮ ಭಾವಾಧಿಪತಿ ವ್ಯಯ ಭಾವದಲ್ಲಿ, ಇಲ್ಲಿ ಒಂದು ರೀತಿಯಲ್ಲಿ ವೃತ್ತಿಯಲ್ಲಿ ಹಿನ್ನಡೆಯ ಫಲಗಳು ಹೇಳುವಂಥದ್ದು ಅಥವಾ ಉದ್ಯಮದಲ್ಲಿಯೂ ಕೂಡ ಹಿನ್ನಡೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಹೇಳುವಂಥದ್ದು ಅದ್ಭುತವಾಗಿಯೇ ಇರುತ್ತದೆ. ಸೊ ಆತ್ಮಕಾರಕ, ಭಾಗ್ಯಫಲದಾಯಕನಾದಂಥ ಗ್ರಹ ರಾಶಿಯಲ್ಲಿ ಉದಯ ಕೊಟ್ಟದ್ರಿಂದ ಒಂದಷ್ಟು ಕಾನ್ಫಿಡೆನ್ಸ್ ಕಳೆದುಕೊಳ್ಳದೇ ಇರುವಂಥ ಒಂದು ಮಾನಸಿಕತೆ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಆರ್ಥಿಕವಾಗಿ ನಿಮಗೇನು ಬೇಕೋ ಅದು ಪ್ರಾಪ್ತವಾಗುವಂತಹ ಸನ್ನಿವೇಶದ ಫಲಗಳು ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಸೊ ತಾವುಗಳು ಕೂಡ ಹಾಗೆ
ಗುರುಗಳ ಸಹಸ್ರನಾಮ ಪಠನ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂಥ ಹಿನ್ನಡೆಗಳನ್ನು ಅನುಭವಿಸ್ತಾ ಬಂದು ಒಂದು ರೀತಿಯಲ್ಲಿ ಚೇತರಿಕೆಯ ವಾತಾವರಣ, ಹೊಸ ಜೀವನ ಪ್ರಾಪ್ತವಾಗಿದೆ ಹೇಳುವಂಥ ಭಾವ ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ವೃತ್ತಿಯ ಚೇತರಿಕೆ, ಆರ್ಥಿಕತೆಯ ಸುಧಾರಣೆ, ಋಣದಿಂದ ಮುಕ್ತರಾಗಬಹುದಾದಂತಹ ಒಂದಷ್ಟು ಸನ್ನಿವೇಶಗಳು ನಿಮ್ಮ ಅನುಭವಕ್ಕೆ ಬರುವಂತಹದ್ದು. ಸೊಂಟದಿಂದ ಕೆಳಭಾಗದ ನೋವುಗಳು ಹೇಳುವಂತಹದ್ದು ನಿಮ್ಮ ಪಾಲಿಗೆ ಅನುಭವಕ್ಕೆ ಇರುವಂತಹದ್ದು. ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿ, ಮಕ್ಕಳಿಂದಲೂ ಕೂಡ ಹಾಗೆ ಒಂದು ಹಂತದ ಸಮಾಧಾನ. ಕಾನೂನಾತ್ಮಕವಾದಂತಹ ತೊಂದರೆಗಳೆಲ್ಲ ಇದ್ದವು, ಅದು ನಿಧಾನಗತಿಯಲ್ಲಿ ಕ್ಲಾರಿಟಿಗೆ ಸಿಗಬಹುದಾದಂತಹ ಸನ್ನಿವೇಶಗಳು ಗಮನಕ್ಕೆ ಬರ್ತದೆ. ಸೊ ತಾವುಗಳು ಕೂಡ ಹಾಗೆ ರುದ್ರದೇವರಿಗೆ ಸಂಬಂಧಪಟ್ಟಂತ ಅಭಿಷೇಕಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ಮಂದಗತಿಯ ಫಲ, ನಿಮ್ಮ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಆರ್ಥಿಕತೆಯ ಹಿನ್ನಡೆ, ಮಾನಸಿಕವಾದಂತಹ ಒಂದಷ್ಟು ದುಃಖ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ದಾಂಪತ್ಯದಲ್ಲಿಯೂ ಕೂಡ ನಿಮ್ಮ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಪೊಲೀಸ್ ಸ್ಟೇಷನ್ನು, ಕೋರ್ಟು ಇತ್ಯಾದಿ ಲೀಗಲ್ ಕಿರಿಕಿರಿಗಳು ಹೇಳುವಂತಹದ್ದು ಬಹುತೇಕ ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಅದರ ಬಗ್ಗೆ ಎಚ್ಚರಿಕೆ ಬೇಕು. ವಾಹನದಿಂದ ಎಚ್ಚರಿಕೆ, ಬೆಂಕಿಯಿಂದ ಎಚ್ಚರಿಕೆ, ನೀರಿನಿಂದ ಎಚ್ಚರಿಕೆ, ಇದೆಲ್ಲದರಿಂದಲೂ ಕೂಡ ಆಪತ್ತುಗಳು, ತೊಂದರೆಗಳು ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಅಪವಾದಗಳು, ಅಪಕೀರ್ತಿಯ ಪ್ರಸಂಗಗಳೆಲ್ಲವೂ ಕೂಡ ನಿರ್ಮಾಣ ಆಗಬಹುದು. ಜವಾಬ್ದಾರಿಯ ಸ್ಥಾನದಲ್ಲಿದ್ದರೆ ಅತ್ಯಂತ ಎಚ್ಚರಿಕೆಯಿಂದ ಅದನ್ನು ನಿರ್ವಹಿಸುವಂಥ ಪ್ರಯತ್ನವನ್ನು ಮಾಡಿ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಮಧು ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂತಹದ್ದು ಖಂಡಿತ ಸಾಧ್ಯ. ಕಟ್ಟ ಕಡೆಯ ರಾಶಿ ಮೀನರಾಶಿಯ ಕರ್ಮಕ್ಷೇತ್ರ, ಮೀನರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ಸಮಾಧಾನ, ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ತೃಪ್ತಿಯ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರಲಿಕ್ಕುಂಟು. ದಾಂಪತ್ಯ ಜೀವನದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ, ತೃಪ್ತಿಯ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರಲಿಕ್ಕಿದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಪುರಸ್ಕಾರಾದಿ ಪ್ರಸಂಗದ ಫಲಗಳು, ವಿದ್ಯಾರ್ಥಿಗಳಿಗೆ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಆದರೆ ತಮ್ಮನ್ನು ತಾವು ಜಗತ್ತಿನ ಮುಂದೆ ಪ್ರೆಸೆಂಟ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ವ್ಯತಿರಿಕ್ತ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ. ಅಂತಂದರೆ ನಾವುಗಳು ನಮ್ಮನ್ನು ಹೊರ ಜಗತ್ತಿಗೆ ಕಾಣಿಸಿಕೊಳ್ಳುವಾಗ ನಮ್ಮಿಂದಲೇ ಒಂದಷ್ಟು ಎಡವಟ್ಟುಗಳು ಆಗುವಂತಹ ಸನ್ನಿವೇಶದ ಫಲಗಳು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಅಂತಹ ಒಂದು ಸನ್ನಿವೇಶಗಳು ಆಗದೇ ಇರುವ ಹಾಗೆ ಪ್ರಯತ್ನವನ್ನು ಮಾಡುವಂತಹದ್ದು. ಜೊತೆಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು, ನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಬಹುತೇಕ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇದು ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಚಿಂತನೆಯ ಫಲಗಳು ನಮ್ಮ ಸಾರ್ಥಕತೆ ಮತ್ತು ನಮ್ಮ ಮನಃಶಾಂತಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.